ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು 4:30 ಗಂಗೂರು ಬಸ್ ಸ್ಟಾಪಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು 4:30 ಗಾಡಿ. ನಾನು ಡೈಲಿ ಇದೇ ಬಸ್ ಹತ್ಬಿಟ್ಟು ರಾಮನಾಥ್ಪುರ ಬಂದೆ. ಅಲ್ಲಿ ನೋಡಿದ್ರೆ ಒಂದು ಶಾಕ್ ಆದಿತ್ತು. ಏನು ಅಂತ ಮುಂದೆ ವಿಡಿಯೋ ನೋಡಿ. ಒಂದು ತಳಿ ಹೋಯ್ತಾಳು ನಾನು ನೋಡಿಲ್ಲ. ಅವಳು ಇನ್ನೂ ಅರಕಲಗೂಡಲೇ ಇದ್ದೀವಿ, ನನಗೆ ಬಸ್ ಸಿಕ್ಕಿಲ್ಲ ಅಂತ ಹೇಳಿದ್ಲು. ಹಾಂ, ಹಲೋ ಹಲೋ ಹಾಯ್. ನಾನು ನೋಡಿದೆ ನಿನ್ನ, ಮತ್ತೆ ಬಸ್ಸೇ ಇಲ್ಲ ಇನ್ನೂ ಎಂದೆ. ನಾನು ಈ ಕಡೆ ನಿಂತ್ಕೊಳ್ಳೋದ, ಆ ಕಡೆ ನಿಂತಿದ್ದೀನಿ. ಈ ಕಡೆ ಬಾತ್ರೂಮ್ ಐತಲ್ಲ, ಅಲ್ಲಿ ಕೊಣನೂರು ಅಂತಾನೆ ಲಾಸ್ಟ್ ಬರೋದೈತೆ. ಎಂತ ಹೆಡ್ಡಿಣೆ ಚಂದು ನೀನು. ನಾನು ಹೇಳ್ತಾ ಇದ್ದೀನಿ ಪ್ಲಾಟ್ಫಾರ್ಮ್ ಯಾವುದು ಅಂತವ. ಅಲ್ಲೂ ಕೊಣನೂರು ಅಂತ ಲಾಸ್ಟ್ ಅಲ್ಲಿ ಬರೋದೈತೆ. ಹೆಡ್ ಬಂದಿದೆ, ಹೋಗು ಬತ್ತೀಯಾ? ಬಾತ ಮುಂಡ್ರಿಗೆ ಹೋಗೋಣ. ನೋಡಿ ಚಿನ್ನ ಸರ, ಬೈ ಕಡೆ ಚಿನ್ನ ಸರವ. ವ್ಲಾಗ್ ಮಾಡ್ತಾ ಇದ್ದೀನಿ ಸರ್. ಏನ್ ಮಾಡ್ತೀರಾ? ಫ್ರೆಂಡ್ಸ್, ನಾನು ಸಾಲಿಗ್ರಾಮಕ್ಕೆ ಬಂದಾಗಲೇ 5:15 ಏನೋ ಆಗಿತ್ತು. ಬಂದೊಂದು 5 ನಿಮಿಷಕ್ಕೆ ನಮ್ಮೂರ ಅಣ್ಣ ಒಬ್ಬರು ಬೈಕಲ್ಲಿ ಹೋಗ್ತಾಯಿದ್ರು, ಮಗು ಕೂರಿಸ್ಕೊಂಡು. ಅಣ್ಣ ಮುಂಡೂರು ಅಂದೆ, ನಿಲ್ಲಿಸಿದ್ರು. ಪರಿಚಯ ಅಲ್ವಾ, ಹಾಗಾಗಿ ಮಾತಾಡಲಿಲ್ಲ ಅಂದ್ರೂ ಮುಖ ಪರಿಚಯ ಇರುತ್ತಲ್ಲ, ಹಾಗಾಗಿ ಚೆನ್ನಾಗಿ ಮುಖ ಪರಿಚಯ ಇರೋರು ನಿಲ್ಲಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ನನ್ನ ತಂಗಿ ಕೇಳ್ತಿದ್ದಂತೆ, ಅಮ್ಮ ನನಗೆ ಒಂದಿನ ಓಡಾಡೋಕ್ಕೆ ಕಷ್ಟ, ಇವಳು ಡೈಲಿ ಹೇಗೆ ಓಡಾಡ್ತಾಳಮ್ಮ ಅಂತ. ಅದಕ್ಕೆ ನಮ್ಮಮ್ಮ ಅಂತಿತ್ತಂತೆ, ಅವಳನ್ನ ನೋಡಿದ್ರು ಹೊಟ್ಟೆ ಉರಿದವರು ಯಾರಾದರೂ ಬೈಕಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ ಕಣವ ಅಂತ ಹೇಳಿ. ಬೆಂಗಳೂರಿಂದ ಅರಕಲಗೂಡಿಗೆ ಬಂದು, ಅರಕಲಗೂಡದಿಂದ ರಾಮನಾಥ್ಪುರಕ್ಕೆ ಬಂದು, ರಾಮನಾಥ್ಪುರದಿಂದ ಬೆಟ್ಟದಪುರಕ್ಕೆ ಹೋಗಿರೋದು. ಅಲ್ಲಿ ಹಲಗನಳ್ಳಿ ಇಳ್ಕೊತಾಳೆ, ಅಲ್ಲಿಂದ ಅವ್ರು ಮಾವು ಬಂದು ಕರ್ಕೊಂಡು ಹೋಯ್ತದೆ. ನನ್ನ ನೋಡಿಲ್ಲ, ನಾನು ನೋಡ್ಬಿಟ್ಟು ಮಾತಾಡಿಸ್ದೆ. ಹಾಯ್ ಬೇಬಿ, ಮುದ್ದ ಬೇಬಿ. ಹಾಂ, ಬಟ್ಟೆ ಬೇಗ ಚಿನ್ನ ಅಮ್ಮ ಸಿಕ್ಕಿದ್ಲು ಚಾಂದಮ್ಮ ರಾಮನಾಥ್ಪುರದಲ್ಲಿ. ಹಾಂ, ರಾಮನಾಥ್ಪುರ ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಿದ್ಲು ಮಗಳು, ಹೋದ್ಲು ಅವ್ರ ಊರಿಗೆ ಹೋದ್ಲು. ಚಿನಿ ಕರ್ದೆ, ಹಂಗು ಬಾ ಮುಂಡರ್ಗೆ ಅಂತ ಬಂಗಾರ, ಬರಕಲ್ಲ ಅಂತ ಹೋದ್ಲು. ಪಟ್ಟಿದೆ ಬಲೆ, ಕಾಫಿ ಇಟ್ಕೊಡ್ಲೆ, ತಲೆನೋಯ್ತದೆ, ತಲೆನೋವು ಚಿನ್ನ. ನಡಿ ಮುಖ ತೊಳ್ಕೊಳ್ಳೋಣ. ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಆಮೇಲಿಂದ ಮುದ್ದೆ ಕಾಫಿ. ಹ್ಞೂ, ಹ್ಯಾಪಿ ಸ್ಟೋನ್ ಕೊಟ್ಟಿ ಮಾಡ್ತೀನಿ. ಈಗ ಹುಟ್ಟದೆ ಮಗ ಮಾತ್ಪತ್ತೆ ಇಲ್ಲ. ಮತ್ತೆ ಎಲ್ರಿಗೂ ಹೇಳು, ವಿಡಿಯೋ ನೋಡಿ ಅಂತ ಹೇಳು. ವಿಡಿಯೋನ ಕರೆಕ್ಟಾಗಿ ಮಾತಾಡೋಕಂದ, ನಂಗೆ ಸಿಟ್ಟತ್ತಿಸ್ಬೇಡ. ಫೋನ್ ಮಾಡ್ತೀನಿ ತಾಳು. ಬೇಗ ಬಂದೆ, ಸ್ಟ್ಯಾಂಡಿಗೆ ಬಂದು 5 ನಿಮಿಷನೂ ಆಗಲಿಲ್ಲ. ನಮ್ಮೂರದ್ದು ಅಣ್ಣಂದು ಬೈಕ್ ಸಿಕ್ತು, ಪಾಪ ಕರ್ಕೊಬಂದರು. ಬರ್ತಿದ್ದಂಗೆ ಇವಾಗ ಡ್ರೆಸ್ ಚೇಂಜ್ ಮಾಡಿದೆ. ಇವಾಗ ಜಸ್ಟ್ ಬಂದೆ, ಮುಖ ತೊಳೆದಿಲ್ಲ. ಅಷ್ಟರಲ್ಲಿ ನಮ್ಮಮ್ಮ ಟೀ ಇಟ್ಕೊಡ್ತು. ನೀರು ಬಿಟ್ಟಿರೋ, ಪಾಪ ನೀರೆಲ್ಲ ಹಿಡಿದಾಯ್ತೇನೋ, ನಿಲ್ಲಿಸಿದ್ರೋ ಅಥವಾ ಸಂಪ್ ಕಡೆ ತಿರುಗಿಸ್ತಾ ಗೊತ್ತಿಲ್ಲ. ಬಂದು ಟೀ ಇಟ್ಕೊಡ್ತು, ಟೀ ಕುಡಿತಾ ಇದ್ದೀನಿ. ಟೀ ಕುಡ್ಬಿಟ್ಟು ಮುಖ ತೊಳೆದ್ಬಿಟ್ಟು, ತಲೆನೋವ್ತಿದೆ ಯಾಕೋ ಇವತ್ತು ಅಪರೂಪದಂಗೆ. ತುಂಬ ದಿನ ಆಗಿತ್ತು ತಲೆನೋವು ಬಂದು. ಒಂದು ಟ್ಯಾಬ್ಲೆಟ್ ತೊಗೋಬೇಕು, ತಲೆನೋವು ಟ್ಯಾಬ್ಲೆಟು. ಬಂದೆ ಗೈಸ್. ಇವಾಗ ಒಂದು ಐಸ್ ತೊಗೊಂಡಿದ್ದೀನಿ. ಇಲ್ಲಿ ಪೇಯ್ನ್ ಆಗ್ತಾಯಿದೆ ನನಗೆ, ಅಲ್ಲಿ ಐಸಲ್ಲಿ ಮಸಾಜ್ ಮಾಡೋಣ ಅಂತ ಹೇಳಿ. ಆ್ಯಂಡ್ ಫೇಸ್ಗೆಲ್ಲ ಮಸಾಜ್ ಮಾಡ್ತೀನಿ ಐಸಲ್ಲಿ. ನನಗೇನೋ ರಿಸಲ್ಟ್ ಗೊತ್ತಾಯ್ತಾ ಇಲ್ಲ. ನಾನು ನಿಜವಾಗ್ಲೂ ಇನ್ಮೇಲಿಂದ ಚಾಟ್ಸ್ ತಿನ್ನೋದು ಬಿಟ್ಬಿಡೋಣ ಅಂದ್ಕೊಂಡಿದ್ದೀನಿ ಗೈಸ್. ಯಾರೋ ನಗಾಡಬೇಡಿ ಪ್ಲೀಸ್, ನನ್ನ ಮಾತು ಕೇಳ್ಬಿಟ್ಟು ಆಯ್ತಾ ದಮ್ಮಯ್ಯ ಅಂದ್ಕೊಂಡಿದ್ದೀನಿ ಅಷ್ಟೇ. ಕಾರ್ಯರೂಪಕ್ಕೆ ಯಾವಾಗ ತತ್ತೀನೋ ಗೊತ್ತಿಲ್ಲ. ಇವಾಗ ಒಂದು ತಲೆನೋವುದು ಅರ್ಧ ಮಾತ್ರೆ ಇದೆ. ಯಾವಾಗಲೂ ಈಗ ಒಂದು 20 ಏನೋ ತಲೆನೋವು ಮಾತ್ರೆ ಕುಡಿದಿದ್ದು, ಅರ್ಧ ಕುಡಿದಿದೆ, ಅರ್ಧ ಇಟ್ಟಿದ್ದೆ. ಇವಾಗ ಅರ್ಧ ಮಾತ್ರೆನ ಕುಡಿದ್ಬಿಟ್ಟು ಒಂದು ½ ಆನ್ ಅವರ್ ಮಲಗಿದೆ ಹೇಳ್ತೀನಿ, ಓಕೆನಾ? ನೀವು ಅಷ್ಟರಲ್ಲಿ ಟೀ ಕಾಫಿ ಕುಡ್ಕೊಂಬಂದ್ಬಿಡಿ ಅದೇ ಗ್ಯಾಪಲ್ಲಿ. ತುಂಬ ಚೆನ್ನಾಗಿ ನನ್ನ ಬ್ಯೂಟಿಫುಲ್ ಆಯಿತು ಮನಸ್ಸು, ಪ್ರತಿ ಕೋಪಕ್ಕೂ ಒಂದು ಅಂತ್ಯವಿದೆ. ನನಗೆ ಹಾಡು ಬರಲ್ಲ, ಯಾರು ಬೇಜಾರು ಮಾಡ್ಕೊಬೇಡಿ, ಆಡ್ಕೋಬೇಡಿ ಪ್ಲೀಸ್ ಆಯಿತಾ? ಮಾತ್ರ ಕವರ್ ಬರ್ತಾಯಿಲ್ಲ ಬುಟ್ಟಿ. ಒಂಚೂರು ಹಳ್ಳಿ ಬಸ್ಸೆ ಇವಾಗ ಬರ್ತದೆ ಗೈಸ್. ಪಾಪ ನನ್ನ ತಂಗಿ ಸಿಕ್ಕಿದ್ಲು ಗೊತ್ತಾ, ಅವಳು ನಾನು ನೋಡಿಲ್ಲ. 1 ಎಡವಟ್ಟು ಮಾಡ್ಕೊಂಡವಳೆ. ಅರಕಲಗೂಡಲ್ಲಿ ಅರ್ಧ ಗಂಟೆ ಕಾದವಳೆ.
ಪ್ಲಾಟ್ಫಾರ್ಮು ನಾನು ಹೇಳ್ತಾ ಇದ್ದೀನಿ, ಎಡದ ಕಡೆ ನಿಂತ್ಕೋಬೇಕು, ಬಲ್ದ ಕಡೆ ನಿಂತ್ಕೊಂಡವಳೇನೋ, ಬಲ್ದ ಕಡೆನೋ ಕೊಣನೂರು ಅಂತ ಇತ್ತಂತಪ್ಪ. ಅವಳು ಅರ್ಧ ಗಂಟೆ ಆದರೂ ಬಸ್ ಬಂದಿಲ್ಲ ಅಂತ ಅವಳೆ. ನನಗೆ ಡೌಟು, 5 ನಿಮಿಷಕ್ಕೆ 10 ನಿಮಿಷಕ್ಕೆ ಬಸ್ ಬರುತ್ತೆ ಅರಕಲಗೂಡು ಕೊಣನೂರು. ಬಸ್ ಬಂದಿಲ್ಲ ಅಂತ ಅವಳೆ. ನಾನು ಒಂದು ಕಾಲಲ್ಲಿ ಇದ್ದೆ ಆ್ಯಕ್ಚುಲಿ. ಆ ಕಾಲ್ ಕಟ್ ಮಾಡಿದ ತಕ್ಷಣ ನಾನು ಬಸ್ ಹತ್ಬೇಕಾದ್ರೆ ನನಗೂ ಬಸ್ ಬಂದಿಲ್ಲ. ಆಗ್ತಾನೆ ಜಸ್ಟ್ ರಾಮನಾಥ್ಪುರಕ್ಕೆ ನಾನು ಬಂದು ಒಂದು 2-3 ನಿಮಿಷ ಆಗಿತ್ತು. ಫೋನ್ ಮಾಡೋಣ ಕೇಳೋಣ ಅಂತ ಅಂದ್ಕೊಂಡ್ರೆ ಇವಳು ಬಂದವಳೆ, ನಂಗೆ ಫೋನೂ ಮಾಡಿಲ್ಲ. ನಾನು ನೋಡಿಲ್ಲ. ಅವಳು ಸಡನ್ನಾಗಿ ಯಾವುದೋ ಬಸ್ ಕೇಳೋಕೆ ಹೋಯ್ತಾವಳೆ. ನಾನು ಕಾಲಲ್ಲಿ ಇದ್ದವಳು, ಕಾಲನ್ನ ಕಟ್ ಮಾಡಿ ವೀಡಿಯೋ ಆನ್ ಮಾಡ್ಕೊಂಡು ಒಂದೇ ಸತಿ ಓಡೋಯ್ತಾ ಇದ್ದೀನಿ ಚಾಂದು ಅಂತ. ಆಮೇಲಿಂದ ನೋಡಿ ಫುಲ್ ಶಾಕ್ ಆಗೋದ್ಲು. ಅಲ್ಲ ಎಂಥ ಬುದ್ಧಿವಂತೆ, ಬಸ್ ನಿಂತ್ಕೊಳ್ಳೋ ಪ್ಲ್ಯಾಟ್ಫಾರ್ಮ್ ಬಿಟ್ಬಿಟ್ಟು ಬೇರೆ ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ನಿಂತ್ಕೊಂಡು ಅರ್ಧ ಮುಕ್ಕಾಲು ಗಂಟೆ ಟೈಮ್ ವೇಸ್ಟ್ ಮಾಡೋಳೆ ಅವಳು. ಫೈನಲಿ ಸಿಕ್ಕೋದ್ಲು. ವೀಡಿಯೋನ ಮಾಡ್ಕೊಂಡೆ ಮಾತಾಡಿಸ್ದೆ, ಹಂಗೂ ಕರೆದೆ ಬಾ ಮನೆಗೆ ಅಂತ. ಇಲ್ಲ ಹೋಗ್ತೀನಿ ಅಂದ್ಲು ಅಂತ. ಅವಳು ಹಾಗೆ ನಿಂತಿಲ್ಲೇ ವೀಡಿಯೋ ಮಾಡ್ಕೊಳ್ಳೆ ಅಂತೆ. ಆಮೇಲಿಂದ ಅವಳು ವೀಡಿಯೋ ಮಾಡಿಕೊಂಡು, ಪಾಪ ಈಗ ಸ್ಟಾರ್ಟ್ ಮಾಡಿದ್ದಲ್ವ, ಅವಳಿಗೇನೋ ಅಷ್ಟು ಗೊತ್ತಾಗ್ತಾ ಇಲ್ಲ. ಸೊ ಅವಳು ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ಚಾಂದಿನಿ ಕನ್ನಡ ವ್ಲಾಗ್ಸ್ ಅಂತ ಇತ್ತು. ಅದು ನನ್ನ ತಂಗಿ ಹೋಗ್ಬಿಟ್ಟು ಚಾಂದಿನಿ ಗಂಗಟ್ಕರ್ ವ್ಲಾಗ್ಸ್ ಅಂತ ಹಾಕೊಂಡಿದ್ದಾಳೆ. ಇದೆಲ್ಲ ನಿಮಗೆ ನನ್ನ ಕಡೆಯಿಂದ ಲವ್ ಯು. ಎಡ್ವರ್ಟ್ ರೆಡಿ, ಅಷ್ಟೇ ಎಡ್ವರ್ಟ್ ಮಾಡ್ಕೊಂಡವಳೆ. ಫಸ್ಟ್ಲಿ ಅವಳು ವ್ಲಾಗ್ಸಲ್ಲಿ ಇನ್ನೂ ಏನೇನೆಲ್ಲ ಬರುತ್ತೋ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋಷ್ಟನ್ನ ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ನಾನಿವಾಗ ಮಾತ್ರೆ ಕುಡಿದ್ನಲ್ವಾ, ಒಂದು 20 ಮಿನಿಟ್ಸ್ ಆರ್ ಹಾಫ್ ಆನ್ ಅವರ್ ರೆಸ್ಟ್ ಮಾಡ್ತೀನಿ. ಆಮೇಲಿಂದ ಸಿಗ್ತೀನಿ. ಬಾಯ್. 10:30 ಆಗಿದೆ. ನಾನು ಮಲ್ಕೊಂಡ್ರೊಳೆ. ಎಷ್ಟು ಗಂಟೆ ಇದ್ದೀನಿ ಗೊತ್ತಾ? 8 ಗಂಟೆಗೆ ಎದ್ದಿದ್ದೀನಿ. ಊಟ ಮಾಡಿ ಮತ್ತೆ ಮಲ್ಕೊಳ್ಳೋಣ ಅಂತ ಬಂದೆ. ಶೀತ, ತಲೆನೋವು. ನಮ್ಮೂರಲ್ಲಿ ನಲ್ಲಿ ನೀರು ಬಿಡೋಲ್ಲ, ಹೊಳೆ ನೀರು ಬಿಡ್ತಾರೆ. ಮೋಸ್ಟ್ಲಿ ನಂಗೆ ನೀರಿನ ವ್ಯತ್ಯಾಸ ಆಗ್ತಾಯಿದೆ. ಟ್ಯಾಬ್ಲೆಟ್ ತೊಗೊಂಡು ಮಲಗಿದಾಗ ತಲೆನೋವು ಕಡಿಮೆ ಆಯಿತು. ಮತ್ತು ಊಟ ಮಾಡಿ ಬಂದಮೇಲೆ ಸೀನ್ ಜಾಸ್ತಿ ಆಯಿತು, ಮತ್ತು ತಲೆನೋವು. ಹಾಗಾಗಿ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಲಿಲ್ಲ. ಈಗ ಮಲ್ಕೊಂಡು ಫೋನ್ ನೋಡ್ತಾಯಿದ್ದೆ, ನಿದ್ದೆ ಬರ್ತಾಯಿಲ್ಲ. ಆಲ್ಮೋಸ್ಟ್ 2 hours ಮಲಗಿದ್ದೀನಿ ಈವ್ನಿಂಗು. ಪಿಂಕಿ ನೋಡಿದ್ರೆ ಇಲ್ಲಿ ಬಂದು ಮನ್ಕೊಳ್ಳೆ. ಕೃತು ಪಿಂಕಿಗೆ ಎಷ್ಟೊಂದು ಹೆದರ್ಕೊತಾಳೆ ಗೊತ್ತಾ? ನೋಡಿ, ಚಿನ್ನಮ್ಮ 2 ಜುಟ್ಟು ಹಾಕಿದ್ರೆ ಎಷ್ಟು ಕ್ಯೂಟಾಗಿ ಕಾಣ್ತಾಳೆ ಅಂತ. ಮುದ್ದಮ್ಮ ಮಲ್ಕೊಂಡ್ಳು. ಅವಳು ಊಟಕ್ಕೂ ಕೂಡ ಹೇಳಲಿಲ್ಲ. ಊಟಕ್ಕೆ ಎಬ್ಬಿಸ್ತು, ಫುಲ್ ಹತ್ಬಿಟ್ಲು. ಇವಳು ನೋಡಿ ಪಿಂಕಿ ಇಲ್ಲಿ ಬಂದವಳೆ, ಪರ್ಚ್ತಾಳೆ ಗೈಸ್. ಈಗ ಆಟಾಡ್ತಾವಳೆ. ಪರ್ಚಿದ್ರೆ ಎಷ್ಟು ಯಪ್ಪ ರಕ್ತನೇ ಬಂದ್ಬಿಡುತ್ತೆ. ಪಿಂಕಿ ಥ್ಯಾಂಕ್ ಯು ಕೊಡು ಪಿಂಕಿ. ಗೊರ್ಗೊರ ಸೌಂಡು ಒಂದು ಸ್ವಲ್ಪ ಇರಿಟೇಷನ್ ಐತೆ. ಈ ಕಲ್ಲಲ್ಲಿ ನೋಡೋಣ, ಈ ಕಲ್ಲಲ್ಲಿ ಪರಿಸ್ಥಿತಿ ಎಲ್ಲ ಪರವಾಗಿಲ್ಲ. ಆಟಾಡ್ತಾವಳೆ. ಬಟ್ಟಿ ನೀನು ಆಡ್ತೀಯ ಕಣ್ಣು ಹೋಗ್ಲೇ ಕಡಿಕೆ. ನಮ್ಮ ಮಂಚದ ಬೇಕು ಅಂದಿದೆ, ಮಂಚದ ಬೇಕೆ ಸುಬ್ಬಿ ಬಟ್ಟಿ ಸುಬ್ಬಿ ನನ್ನ ತಂಗಿನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಗಾಯ್ಸ್. ಇದ್ದರೆ ಅವಳೇ ಅಯ್ಯೋ ತಿಂಡಿ ಮಾಡಿ ಬಾಕ್ಸ್ಗೆ ಹಾಕಿ ಎಲ್ಲ ಮಾಡಿ ಕಳಿಸಿರೋಳ. ಇವತ್ತು ಪಾಪ ಬಸ್ ಸ್ಟ್ಯಾಂಡಲ್ಲಿ ನೋಡಿ ವಾಪಸ್ ಹೋದ್ಲಲ್ಲ, ನಮ್ಮಮ್ಮನೂ ಕರ್ಕೊಬರೀವು ಅಂತಿತ್ತು. ಹಂಗೆ ಹೋಗೋಳಲ್ಲ, ಹಂಗೆ ಹೋದು ಅಂದರೆ ಹಂಗೆ ಹೋಗ್ತಾಳೆ ಅಂತ ಗೊತ್ತಿತ್ತು, ಬಟ್ ಸಿಕ್ಕಿದ್ಲು ಅಂತ ಹೇಳಿದ್ನಲ್ಲ, ಹಂಗಾಗಿ ನಮ್ಮಮ್ಮನೂ ಫೀಲ್ ಮಾಡ್ತಿತ್ತು. ನನಗೂ ಕೂಡ ಬೇಜಾರಾಗೋಯ್ತು. ಹೆಣ್ಮಕ್ಳು ಮದುವೆ ಆಗೋದ್ಮೇಲೆ ಇಷ್ಟೇ ಅಲ್ವಾ, ಹೋಗಬೇಕಲ್ವ ಗಂಡನ ಮನೆಗೆ ಅಂತ. ಯಾವಾಗಲೂ ಬೆಂಗಳೂರಿಂದ ಬಂದ ತಕ್ಷಣ ನಮ್ಮೂರಿಗೆ ಬರೋಳು, ನಮ್ಮ ಮನೆಗೆ ಬರ್ತಿದ್ಳು. ಈಗ ಗಂಡನ ಮನೆ ಅಂತ ಹೋಗ್ತಾಳೆ. ಪ್ರತಿಯೊಬ್ಬರು ಹೆಣ್ಮಕ್ಳು ಲೈಫ್ ಹಿಂಗೆ. ನನ್ನ ಲೈಫು ಹಾಗೆ ಆಗಿತ್ತು, ಏನು ಮಾಡೋಗಿಲ್ಲ. ಪಿಂಕಿ ಇವಳು ಪಿಂಕಿನ ಹಾಕ್ತೀನಿ ಗೈಸ್. ಕೃತಜ್ಞ ಎದ್ರೆ ಹೆದ್ರಕೋತಾಳೆ. ಪಿಂಕಿನ ರೂಮ್ ಬಾಗಿಲು ತೊಗೊಂಡು ಹೋದ್ಲು. ದೇವ್ರೆ, ಯಾರು ದೆವ್ವ ಅನ್ಕೋಬೇಕಷ್ಟೇ ಇಷ್ಟೊತ್ತಲ್ಲಿ. ನೋಡಿ ಹೆಂಗೆ ತೊಗೊಂಡೋದ್ಲು. ನನ್ನ ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ, 3% ಐತೆ. ಗೈಸ್ ನಾನು ಮಲ್ಕೋತೀನಿ. ನಿದ್ದೆ ಬಂದಾಗ ಬೆಳಗ್ಗೆ ಎದ್ದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಬೆಳಗ್ಗೆ ಸಿಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕರೆಕ್ಟಾಗಿ ಮನೆಗೆ ಹೋಗ್ರುತ್ತು, ರಗ್ಗೊಚ್ಕೊಳ್ಳಿ. ರಗ್ಗೊಚ್ಕೊಳ್ಳಿ. ಚಡ್ಡಿ ಬಿಚ್ಚಿಸ್ತಾಳೆ ಗೈಸ್. 10 ಕಿಲೋ ಊಟ ಮರೆ ಮಾಡಿದ್ದೀನಿ.
ಛೀ ಬಡ್ಡಿದೆ ಸುಡ್ತಾದಂತೆ ಈಗ ಆರಿಸ್ಬೇಕು ಅದನ್ನು. ನಾನು 7 ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮಮ್ಮಿ ಏನು ಮಾಡ್ತಾರೆ, ನಮ್ಮ ಫೇವ್ರೆಟ್ ಅಂತ ಹೇಳ್ಬೋದು ಬೆಂಡೆಕಾಯಿ ಗೊಜ್ಜು. ಬೆಂಡೆಕಾಯಿ ಗೊಜ್ಜು ಮಾಡ್ತಾ ಇದೆ ನಮ್ಮಮ್ಮ. ನಮ್ಮ ಅಪ್ಪಾಜಿ ಕೆಲಸಕ್ಕೆ ಹೋಯ್ತು ಅಂತ ಅನಿಸುತ್ತೆ. ಅಮ್ಮ ಹಾಲು ಕಾಯಿಸರ ಇಟ್ಟದೆ, ಬಟ್ ಈ ಥರ ತಟ್ಟೆಗೆ ಹಾಕಿರಲಿಲ್ಲ, ಬೇಗ ಆರದೆ ತಟ್ಟೆಗೆ ಹಾಕಿ. ಅಮ್ಮ ಚಾಂದಿಗೆ 10,000 ಕೊಟ್ಟೆ. 15,000 ಕೇಳಿದ್ನಲ್ಲ, ಆ ಸತಿ 5,000 ಕೊಟ್ಟಿದ್ನಲ್ಲ, ಅದಕ್ಕೆ 15,000 ಕೊಟ್ಟೆ. ನನಗೇನು ಕೊಡಬೇಡ, ನೀನೇ ಮಡಿಕೊ ಅಂತ. ಒಳ್ಳೆದಾಯ್ತು ಸರ್, ಅದು ಕಡಿತೆ. ನಿನ್ನೆ ನಂಗೆ 15,000 ಬಂತು ಮಮ್ಮಿ ಯೂಟ್ಯೂಬಿಂದ. ಅದಕ್ಕೆ ಅವಳು 15,000 ಕೇಳಿದ್ನಲ್ಲ, 10,000 ಕೊಟ್ಬಿಟ್ಟು ಇನ್ನೇನು ಕೇಳಕ್ಕೆ ಹೋಗಬೇಡ, ನಾನು ನಿನ್ನೇನು ಕೇಳೋಕ್ಕಲ್ಲ, ಮಡಿಕೊ ಅಂತ. ಸರಿ ತಾನೇ? ನೋಡು ಹಿಂಗೆ ಆಡ್ತೀಯ. ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿದ್ದೇವೆ. ಕಟ್ಟಂತ ಆಳಮ್ಮ ಬ್ಯಾಂಕಲ್ಲಿ ವಿಚಾರಿಸ್ತೀನಿ. ಎಷ್ಟು ಕಟ್ಬೇಕು ಅದಕ್ಕೆ? ಬೈಕ್ ತಗೋತೀನಿ ಕಣ್ ಮಮ್ಮಿ. ಕತ್ರಿ ಕೊಡಲಿ. ನೀನೇ ತಾನೇ ಹೇಳಿದ್ದು ಪಾಂಪ್ಲೆಕ್ಸ್ ತಗೊಬಂದ್ಬಿಟ್ಟು 50,000 ರೂಪಾಯಿ ಬೈಕ್ ಕೊಡ್ತಾರೆ. ಬೈಕ್ ತಗೊಂಡಿದ್ದು, ಅದಕ್ಕೆ ಬೈಕ್ ತಗೊಳ್ಳೋಣ ಅನ್ಕೋತಾ ಇದ್ದೀನಿ ನಾನು. ಓ ಅವ ತಗೊಂಡ್ರು ಸಿಕ್ಕಿಲ್ಲ, ಕಟ್ಟು ಆದರೆ ಏನು ನನ್ನೇನು ಇದು ಅನ್ಕೊಬಿಟ್ಟ. ಎಲ್ಲದಕ್ಕೂ ದುಡ್ಡು ಎಲ್ಲಿಂದ ತರೋಣ ಮಮ್ಮಿ? ಭಾಗ್ಯಲಕ್ಷ್ಮಿಗೆ ಬಾಂಡ್ಗೆ ಯಾವಾಗ ಬೇಕಾದ್ರೆ ಕಟ್ಬೋದು. ಕಟ್ಟಕಾಯ್ತಾರೆ ಸುಮ್ಮನಿರಮ್ಮ, ಕಟ್ತೀನಿ ಸುಮ್ಮನಿರಮ್ಮ, ಯೋಚನೆ ಮಾಡಬೇಡ. ಅವಳು ಕಟ್ತಾನೆ, ಇನ್ನು ಯಾರ ಕಟ್ಟಾನೆ? ಹಾಲು ಹಾರಕ್ಕಿಟ್ಟಿದ್ದೀನಿ ಬಾ ಪಾಪ. ನೋಡಿ ಗಾಯ್ಸ್, ನಮ್ಮಮ್ಮ ಹೆಂಗೆ ಬೇಕಾರಿ. ಅಮ್ಮ ಗಾಡಿ ತಗೊಳ್ಳೋಣ, ನಿನ್ನ ಕೂರಿಸ್ಕೊಂಡೆಲ್ಲ ಹೋಯ್ತೀನಿ ಬೇಕಾರೆ. ನಿಮ್ಮ ಅಕ್ಕನ ಮೇಲೆ ನಿಮ್ಮ ಅಕ್ಕನೆಲ್ಲ ಕರ್ಕೊಬತ್ತೀನಿ ತಂದ್ರೆ ಹೋಗ್ಬಿಟ್ಟು. ನಮ್ಮಮ್ಮ ಹೆಂಗಂತದೆ ಅಂತ. ನನ್ನ ತಂಗಿ ಆ್ಯಕ್ಚುಲಿ ಚೇಂಜ್ ಮಾಡಿಸ್ಕೊಂಡಲ್ವ, ಈಗ 8 ಗ್ರಾಮ್ಸ್ ಮಾಡಿಸ್ಕೊಂಡು 1,23,000 ಚಿಲ್ಲರೆ ಆಯಿತು. ಅದಕ್ಕೆ ಸಾಲ ಅಂತ ಹೇಳಿ ನನ್ನ ಹತ್ರ ಕೇಳಿದ್ಲು ಪಾಪ. 5,000 ಲಾಸ್ಟ್ ವೀಕ್ ಕೊಟ್ಟಿದೆ. ನೆನೆ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂದಿದೆ 15,000 ಗೈಸ್. 15,500 ಕಡೆ 600 ಚಿಲ್ಲರೆ ಏನೋ ಬಂದಿದೆ. ಆ ದುಡ್ಡಲ್ಲಿ ನಾನು ಬರುತ್ತೆ, ನಾನು ಕೊಡ್ತೀನಿ ಅಂತ ಹೇಳಿದ್ದೆ. ಆವಾಗ ನಂಗೆ 15 ಕೊಡು, ಅದೇ ಟೋಟಲ್ 20,000 ಆಗುತ್ತೆ. ನಾನು ಕೆಲಸಕ್ಕೆಲ್ಲ ಹೋಗ್ತೀನಲ್ಲ ಅವಾಗ ಕೊಡ್ತೀನಿ, ಅಲ್ಲಿ ತನಕ ಕೇಳಬೇಡ ಅಂದಿದ್ದು. ನಾನು ಸರಿ ಅಂದಿದ್ದೆ. ನೆನ್ನೆ ಕೂತ್ಕೊಂಡು ಯೋಚನೆ ಮಾಡಿದೆ. ನಾನು ಮದುವೆಗೂ ಕೂಡ ಏನೂ ಗಿಫ್ಟ್ ಕೊಡೋಕ್ಕಾಗಲಿಲ್ಲ. ಅದೇ ಸಣ್ಣ ಪುಟ್ಟಿದ್ದು ಹೋದಾಗ ಬಂದಾಗ ಖರ್ಚು ಮಾಡ್ತೀನಲ್ಲ, ಅಷ್ಟು ಬಿಟ್ಟರೆ. ಅವಳು ಬರ್ಡೇಗೆ ಡೈಮಂಡ್ ಮೂಗ್ಬಟ್ಟು ಕೊಟ್ಟಿದ್ದು, ಅಷ್ಟು ಬಿಟ್ಟರೆ ಮದುವೆಗೆ ಸರ ಮಾಡಿಸ್ತೀನಿ ಅಂತ ಹೇಳಿ ಅದೇನೋ ಸಮಸ್ಯೆ ಆಗಿ ಶಾರ್ಟ್ ಚೈನ್ ನಾನು ಮಾಡ್ಸೋಕ್ಕಾಗಲಿಲ್ಲ. ಇವಾಗ ಅವಳೇ ಮಾಡಿಸ್ಕೊಂಡ್ಳು. ಹಾಗಾಗಿ ನಾನು ಅಂದ್ಕೊಂಡೆ ನನಗೆ ಖರ್ಚಿಗೂ ಕೂಡ ಇನ್ನು ದುಡ್ಡು ಸಾಲ್ಟೇಜ್ ಆಗಿಬಿಡುತ್ತೆ ಅಂತ ಹೇಳಿ 15,000 ಬಂದಿರೋದ್ರಲ್ಲಿ 5,000 ನಾನು ಇಟ್ಕೊಂಡು ನೆನ್ನೆ ಅವಳಿಗೆ 10,000 ಕೊಟ್ಟೆ. ಕೊಟ್ಬಿಟ್ಟು ಹೇಳಿದ್ದೀನಿ, ನನಗೇನು ನೀನು ಅಮೌಂಟ್ ಕೊಡಬೇಡ, ನಿನಗೆ ಸರದ ಕಡೆಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ಥರ ಇರಲಿ, ನೀನೇ ಮಾಡಿಕೋ ಅದು 15,000 ದುಡ್ಡನ್ನ ಅಂತ ಹೇಳಿ. ಹಾಗಾಗಿ ಈಗ ಅದೇ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಬೇಕಲ್ವಾ. ಅವಳು ಮುಂಚೆ ಎಲ್ಲ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನನಗೆ ನನ್ನ ಮಗಳಿಗೆಲ್ಲ ತುಂಬ ಮಾಡಿದ್ದಾಳೆ ಮನೆಗೆ ಎಲ್ಲ. ಈಗ ನಾನು ದುಡಿತಾ ಇರೋ ಕಾರಣ, ನಾನು ಅರ್ನಿಂಗ್ಸ್ ಮಾಡ್ತಾ ಇರೋ ಕಾರಣ ಇವಾಗ ಅವಳು ಕೆಲಸದಲ್ಲಿಲ್ಲ. ಅವಳಿಗೆ ಮನೇಲೇ ಇರೋದ್ರಿಂದ ನಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟಾದರೂ ಮಾಡಬೇಕು ಅಂತ ನನ್ನ ಮನಸ್ಸು ಕನಸಿ ನಾನು ಅದಂದೆ. ನಮ್ಮ ಮಮ್ಮಿಗೆ ಹೇಳಿದ್ರೆ, ನಿಮ್ಮ ಇಷ್ಟ, ನಿಮ್ಮ ಅಕ್ಕ ತಂಗಿರ ಮಧ್ಯೆಗೆ ನಾನು ಬರೋಲ್ಲ, ಅವಳಾದರೂ ಏನಾರು ಮಾಡಲಿ, ನೀನಾದರೂ ಏನಾರು ಮಾಡಲಿ ಅಂತ ಹಂಗೆ ಹೇಳುತ್ತೆ ನಮ್ಮ ಮಮ್ಮಿ. ಹೌದಾ, ಒಳ್ಳೆಯದು, ಗುಡ್. ಆ ಥರ ಏನಾದರೂ ಒಂಚೂರು ಹೊಗಳಬಾರ್ದು ಗೈಸ್ ನನ್ನ. ಬೆಂಡೆಕಾಯಿ ಪಲ್ಯ ನೋಡಿ ರೆಡಿ ಆಗ್ತಾ ಇದೆ. ಗೊಜ್ಜು ಆ್ಯಕ್ಚುಲಿ ಅನ್ನನಾರು ತಿನ್ಬೋದು, ರೊಟ್ಟಿ ಚಪಾತಿ ಏನು ಬೇಕಾದರೂ ತಿನ್ಬೋದು. ಈ ಥರ ಮಾಡಿದ್ರೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇವಾಗ ಹೆಚ್ಚಿಸ್ಕೊಳ್ಳೋಣ. ಇವಾಗ ಕೃತಜ್ಞ ಗೋಲ್ಕಕ್ಕೆ ದುಡ್ಡು ಹಾಕೋತಾವಳು. 1,000 ದುಡ್ಡು ಕೊಟ್ಟಿದ್ದೀನಿ, ಕ್ಯಾಶ್ ಇತ್ತು. ಕರೆಕ್ಟಾಗಿ ಕೂತ್ಕೊಳ್ಳಿ, ಚಕಬಕ್ಲು ಹಾಕೊಂಡು ಮುದ್ದು ಲೇ ಪಪ್ಪು ನೋಡಿ ಹೆಂಗೆ ಫೋಲ್ಡ್ ಮಾಡೋದು ಕಲ್ತ್ಕೊಂಡವಳೆ ಅಂತ. ಚಕಬಕ್ಲು ಹಾಕೋ ಅಂತ ಹೇಳಿದ್ದು ಕಂದ ನಿಂಗೆ, ಹಂಗೆ ಹಾಕೋಬಾರ್ದು, ಚಕಬಕ್ಲು ಹಾಕೋ. ನೋಡಿ ಹೇಳಿದ ಮತ್ತೊಂದು ಇಷ್ಟು ಉದ್ದನೂ ಕೇಳೋದಿಲ್ಲ, ಪ್ರೀತಿಯಿಂದ ಹೇಳೋದು, ಜೋರಾಗಿ ಬಡ್ಕೊಂಡ್ರೆ ಮಾತ್ರ ಕೇಳೋದು. ಕೃತ ನಾನು ಒಂದ್ಸಲ ಹೇಳ್ತಿರೋದು ನಿನಗೆ. ಹಾಂ, ಕುಚ್ಚು ಕರೆಕ್ಟಾಗಿ. ಅದು ಎಷ್ಟು ರೂಪಾಯಿ ನೋಟು ಚಿನ್ನು? 200 ರೂಪೀಸ್ ಹೇಳು.
ಎಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳು. ಪಪ್ಪು ನೋಡು ನೀನು ಮಾತಾಡ್ದಿರೋದಕ್ಕೆ ಎಲ್ಲ ಬೇಜಾರು ಮಾಡ್ಕೋತಿದ್ರು ಗೊತ್ತಾ. ಸಣ್ಣ ಇಲ್ಲಿ ನೋಡು ಮೆತ್ತಗೆ ನೋಡು ಇಲ್ಲಿ ಸಣ್ಣಿ ಮಾತಾಡೋದಿಲ್ಲ ಗೈಸ್, ಎಂಥ ಬುದ್ಧಿ ಕಲ್ತವಳೆ ಗೊತ್ತಾ. ಕೊಡವ ನನ್ನ ದುಡ್ಡ ವಾಪಸ್ಸು ನೀನು ಮಾತಾಡಿಲ್ಲ ಅಂದಮೇಲೆ ಕೊಡ್ಲೇ. ಇದು ಯಾಕೆ ಗೋಲ್ಕೋಗಿ ದುಡ್ಡು ಹಾಕ್ತಿರೋದು ಚಿನ್ನು, ಇಲ್ಲಿ ನೋಡಿ ದುಡ್ಡು ಇಲ್ಲೇ ಕಾಣ್ತದೆ. ಯಾಕೆ ಹಾಕ್ತಿರೋದು ಅದನ್ನಾರು ಹೇಳು ಪಪ್ಪ, ಕ್ಯಾಮ್ರಾ ನಿಂತಕ್ಕೆ ಹಿಡ್ದಿಲ್ಲ ನಾನು. ಬುಡ್ನೆ ನಾನು ಹ್ಯಾಪಿ ಬರ್ತ್ಡೇಗೆ ಓಪನ್ ಮಾಡ್ತೀನಿ ಗೋಲ್ಕವ. ಸುಂದ್ರು ಇದು ಸುಂದ್ರು. ಓ ಸಿಂಹ ಆಗತ್ಕನೋ ಎಲ್ಲ ಸಿಂಹ ಮೇಲೆ ಹೆಂಗೆ ಬಾಯ್ ಬಿಡ್ತದು ಸಿಂಹ. ಅವ್ವ ನನ್ನ ಹ್ಯಾಪಿ ಬರ್ತ್ಡೇಗೆ ಗೋಲ್ಕವ ಹೊಡೆದಾಕ್ತೀನಿ. ನೀನು ಹ್ಯಾಪಿ ಬರ್ತ್ಡೇ ಮಾಡಲ್ಲ ಇನ್ನು ಚಿನಿ, ಸಿಂಪಲಾಗಿ ಮಾಡೋಣ. ಇನ್ನೇನು 5 ವರ್ಷ ತುಂಬ್ತಲ್ಲ, ಕೇಕ್ ತಂದ್ಬಿಟ್ಟು ಕಟ್ ಮಾಡೋದಷ್ಟೇ ಮನೆಯಲ್ಲಿ. ಅಜ್ಜಿ ತಾತ ನಾನು ನೀನು ಅಷ್ಟೇ. ಬಂದರೆ ಚಾಂದಮ್ಮ ಚಿಕ್ಕಪ್ಪ ಅಷ್ಟೇ. ಆಮೇಲೆ ಹರಿನಳ್ಳಿ ತಾತ ಹರಿನಳ್ಳಿ ಅಜ್ಜಿ ಅಷ್ಟೇ. ಬಂದರೆ ಆಮೇಲೆ ಜಯ ಅಜ್ಜಿ, ಇಷ್ಟು ಜನ ಅಷ್ಟೆ. ಕೇಕ್ ತಂದ್ಬಿಟ್ಟು ಇನ್ನೇನು ಬೇಡ ಇನ್ನೇನು ಮಾಡ್ತಾರೆ. ಏನು ಜೋರಾಗಿ ಹೇಳ್ತೀನಿ, ನಂಗೆ ಅರ್ಥನೇ ಆಯ್ತಿಲ್ಲ. ಆಯಿತು ಚಿನಿ, ಮುಗಿತಾನೆ ಇಲ್ವಲ್ಲ. 1,000 ಕೊಟ್ಟಿದೆ ಗೈಸ್, 5 ನೋಟ್. ಮಗಳು ಗೋಲ್ಕ ತುಂಬೆ ಹೋಗೋದಲ್ಲ ಮಗಳು ಆಲೆಯ. ಅವತ್ತಿದ್ದು ಸುಮಾರು ದುಡ್ಡು ಹಾಕಿರೋ, ಸುಮಾರು ಒಂದು 4,000 ದುಡ್ಡು ಹಾಕ್ಬೋದಾಯ್ತು. 4-5 ದುಡ್ಡು ಹಾಕಿಲ್ಲ. ಬರೀ ಅದು ಇದು ಖರ್ಚು ಜಾಸ್ತಿ ಆಗ್ಬಿಟ್ಟೈತೆ. ಇವಳು ಹಾಸ್ಪಿಟ್ಲಿಗೆ 4,000 ಖರ್ಚು ಮಾಡವ್ರೆ ನಮ್ಮ ಅಪ್ಪಾಜಿ ನಮ್ಮಮ್ಮ. ನಾನಂತೂ 1 ರೂಪಾಯಿ ದುಡ್ಡು ಕೊಟ್ಟಿಲ್ಲ. ಆ 4,000 ಗೋಲ್ಕಕ್ಕೆ ಹಾಕೊಂಡಿದ್ರೆ ಎಷ್ಟು ದುಡ್ಡು ಆಗಿರೋದು. ಕೊಡು ಮಗನೆ, ಮ್ಯಾಕಿಡ್ತೀನಿ, ಕೊಡು ಬಂಗಾರ. ಇದು ಬೆಂಗಳೂರಲ್ಲಿ ತಂದಿದ್ದು, ಒಂಥರ ಚೆನ್ನಾಗೈತೆ ಗೈಸ್. ಓಪನ್ ಮಾಡೋಕೆ ಕೊಟ್ಟಿರ್ತದೆ, ಇಲ್ಲಿಂದ ಕುದಾಕ್ಬಿಡ್ತೀವಿ ಓಪನ್ ಮಾಡಬೇಕಾದ್ರೆ. ಇದನ್ನೇನಾದರೂ ಒಂಥರ ಸ್ಟೈಲಿಶಾಗಿ ಏನಾದರೂ ಮಾಡ್ಕೊಳ್ಳೋಣ. ಮುತ್ಕೊಡ್ಲೆ ಕೃತಿ, ಮುತ್ಕೊಡ್ಲೆ ಚೀಚಿ ಧೂಳಾಗದೆ ಚಿನಿ, ಧೂಳು ಬಡ್ಡಿದೆ. ಅಮ್ಮ ಇಲ್ಲಿ ನೋಡು, ಎಲ್ರಿಗೂ ಹಾಯ್ ಅಂದ್ಬಿಡು ಸಾಕು. ನೋಡಿ ಗೈಸ್ ಚಿನ್ನಮ್ಮ ಇಲ್ಲಿ ನೋಡು ಅಮ್ಮನ ನೋಡು. ನೀನು ಅಮ್ಮನ ಇಷ್ಟನೋ ಇಲ್ಲೋ? ಅಮ್ಮ ಬೇಕೋ ಬೇಡ? ಸರಿ ಬಿಡು, ನಿಂಗೆ ಫೀಸ್ ಎಲ್ಲ ಕಟ್ಟಕ್ಕಂತ ದುಡ್ಡೆಲ್ಲಿಂದ ಬರ್ತದೆ ಚಿನಿ? ಕಾನ್ವೆಂಟ್ಗೆ ಯೂಟ್ಯೂಬ್ ಮಾಡಿದ್ರೆ ತಾನೇ ದುಡ್ಡು ಬರೋದು. ಒಂದು ಹಾಯ್ ಹೇಳು ಆಯಿತು. ಇಲ್ಲಿ ನೋಡಿಲ್ಲ ಅಮ್ಮನ ನೋಡು. ಸರಿ ಬಿಡು, ಬೇಡ ಮಾತಾಡ್ಬೇಡ ಬಿಡು ಚಿನ್ನು. ಇಷ್ಟ ಆದಮೇಲೆ ನಿನ್ನ ಅಷ್ಟು ಪೋಸ್ಟ್ ಮಾಡಿ ಮಾತಾಡಿಸ್ಬೇಕು ಅನ್ನೋದು ಏನೈತೆ ಫ್ರೆಂಡ್ಸ್. ನಾನಿವಾಗ ರೆಡಿಯಾಗಿ ಬರ್ತೀನಿ. ವೈಟ್ ಸಿರಪ್ ಯಾವುದಿದಪ್ಪ ಯಾವ ಸಿರಪ್ ಇದು ನಿಜವಾಗ್ಲೂ ಗೊತ್ತಿಲ್ಲ ಯಾವ ಸಿರಪ್. ಪ್ಯಾರಾಸಮೆಟಲ್. ಎಷ್ಟು ಸಿರಪ್ಗಳವೆ ಗೊತ್ತಾ ಅಯ್ಯಪ್ಪ, ಅವೆಲ್ಲ ಸಿರಪ್. ಇದೇನೋ ಮಳ್ತದೆ. ನಮ್ಮಮ್ಮ ಪಾತ್ರೆ ತೊಳೆಯಕ್ಕೆ ಹೋಯ್ತಾ ಆಲೆ. ಪಾಪ ಅಲ್ವಾ ನಮ್ಮಮ್ಮ, ನನಗೋಸ್ಕರ ಬೆಳಿಗ್ಗೆ ಬೈತದೆ. ತಿರುಗ್ತಾ ಇದ್ದೀನಿ, ಬೆಳಗ್ಗೆ ಬೈತದೆ, ಹೇಳಕ್ಕಲ್ಲ ಕೆಲಸ ಮಾಡೋಕ್ಕಲ್ಲ ಅಂತ. ಪಾಪ ಅಷ್ಟೊತ್ತಿಗೆ ಎದ್ದು ನನ್ನ ಮಗಳು ಹಂಗೆ ಬೈತಾಳೆ ಅಂತ ತಿಂಡಿ ಎಲ್ಲನೂ ಮಾಡ್ತದೆ ಗೈಸ್. ನಮ್ಮ ಅಂಗನವಾಡಿಲಿ ಗ್ಯಾಸ್ ಖಾಲಿ ಆಗ್ಬಿಟ್ಟು 4-5 ದಿನದಿಂದ ಪಾಪ ಅಡುಗೆನೇ ಮಾಡ್ತಿರಲಿಲ್ಲ ಮಧ್ಯಾಹ್ನ. ನೆನ್ನೆ ನನಗೆ ಬಾಕ್ಸು ಮನೆಯಿಂದ ಕೀರ್ತನೇ ತಂದಿದ್ದು. ನಾನು ಚಿಕನ್ ಅಲ್ಲಿ ಬಂದ್ಬಿಟ್ಟು ತೊಗೊಂಡೋಗಿರಲಿಲ್ಲ. ಇವತ್ತಿನ ಮತ್ತೆ ಅಡುಗೆ ಮಾಡ್ತೀವಿ. ನಾನೇನು ಮಧ್ಯಾಹ್ನ ಅಲ್ಲೇ ಊಟ ಮಾಡೋದು. ನಾಳೆ ಸುಮಾರು ತಿಂಗಳುಗಳಾಯಿತು ನಾನು ಅಂಗನವಾಡಿಯಲ್ಲೇ ಊಟ ಮಾಡೋದು ಮಧ್ಯಾಹ್ನ ಟೈಮು. ಕೆಲವೊಬ್ಬರು ಊಟ ಮಾಡಲ್ಲ, ಬಟ್ ನಾವು ಊಟ ಮಾಡ್ತೀವಿ ಗೈಸ್. ಹೀಗೆ ತಿರ್ಕೋಬೇಕು. ಹಾಗೆ ಬ್ರಷ್ ಮಾಡಿ ಫ್ರೆಶಪ್ ಆಗಿ ಸ್ಯಾರಿ ಹಾಕ್ಕೊಂಡು ಹೋಗೋಣ ಬನ್ನಿ. ನೀವೆಲ್ಲಿ ಬರ್ತೀರಾ? ಸಾರಿ, ನೀವೇನು ಡ್ಯೂಟಿಗೆ ಬರಲ್ಲ ಅಲ್ವ, ನೀವು ಅಲ್ಲೇ ಇರಿ, ನಾನು ಮಾತ್ರ ಹೋಗ್ಬಿಟ್ಟು ಬರ್ತೀನಿ. ದೋಸೆ ಹಾಕೊಡ್ಲಾ? ಬ್ರಷ್ ಮಾಡ್ಕೊಬರ ಗೋಡು ಮಗನೆ ಹಂಗೆ. ಅದನ್ನೂ ಹಾಕ್ಕೊಡ್ತೀನಿ ಮಗನೆ. ಹೋಗಿ ಬ್ರಷ್ಗೆ ಪೇಸ್ಟ್ ಹಾಕೊಡೋಣ. ರೆಡಿ ಬರ್ತೀನಿ, ಹಾಕ್ಕೊಡ್ತೀನಿ. ದೋಸೆ ಬೆಂಡೆಕಾಯಿ ಪಲ್ಯ ಕಾಂಬಿನೇಷನ್ ಸೂಪರಾಗಿರುತ್ತೆ. ಒಂದು ದೋಸೆ ಹಾಕ್ಕೊಂಡಿದ್ದೀನಿ, ಅವು ಯಾಕೋ ಬರ್ತಾಯಿಲ್ಲ ನೀಟಾಗಿ. ದೋಸೆ ಹೋಗಿ ತಟ್ಟೆ ಇಡ್ಲಿ ಆಯ್ತವೆ. ಕೃತು ಅನು ಕೂಡ ಬಂದಿದ್ಲು, ಬೇಡ ಆಂಟಿ ಅಂತಿದ್ಲು. ಅವಳಿಗೂ ಹಾಕ್ಕೊಟ್ಟೆ. ಅವಳು ಬಂದರೆ ಏನಾದ್ರು ತಗೊಳವಾನು ತಿನ್ನು ಅಂದರೆ ಓಡೋಗ್ಬಿಡ್ತಾಳೆ, ಜಾಸ್ತಿ ಇಸ್ಕೊಳ್ಳಲ್ಲ. ಹೋಯ್ತೀನಿ ಈಗ 8 ಗಂಟೆ ಆಯ್ತಲ್ಲ, ಇನ್ಯಾವಾಗ ಹೋಗೋದು? ಹೋಯ್ತೀನಿ, ಬಸ್ ಕ್ಯಾಚ್ ಮಾಡಬೇಕಲ್ಲ, ಹೋಯ್ತೀನಿ. ನಾನು 2 ದೋಸೆಗೆ ಎಷ್ಟು ತಿನ್ನೋದು? 2 ದೋಸೆ, 2 ಚಪಾತಿ, 4 ಇಡ್ಲಿ. ಅದೇನೋ ಈ ಐಟಮ್ಗಳಲ್ಲಿ ಇಷ್ಟಿಷ್ಟೇ ತಿನ್ನೋದು. ಅನು ಹಾಯ್ ಮಾಡು. ಕೃತಜ್ಞ ಹಾಯ್
ಹೇಗಿದ್ದೀರಾ ಅನ್ನು ಮಾತಾಡೋಣ, ಹೇಗಿದ್ದೀರಾ ಫ್ರೆಂಡ್ಸನ್ನು ಜೋರಾಗಿ ಮಾತಾಡಬೇಕು. ತಿಂಡಿ ತಿಂತಾ ಇದ್ದೀವಿ ಅನ್ನು, ನಿಮ್ದೇನು ತಿಂಡಿ ಕಮೆಂಟ್ ಮಾಡಿ. ಚಿನ್ನು ಬಾಯ್ ಮಾಡಿಬಿಡು, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅನ್ನು. ಬಾಯ್ ಗೈಸ್, ಬಾಯ್ ಮಾಡೋಣ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೋತಾ ಇರಿ. ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್. ಟಾಟಾ, ಬಾಯ್ ಗೈಸ್.